की जय, बोलो भारत माता की जय, राष्ट्रमाता गोमाता, राष्ट्रमाता गोमाता, राष्ट्रमाता। ಸರ್ಕಾರವು ಗೋವುಗಳಿಗೆ ಸಹಾಯಧನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಪ್ರತಿ ಗೋವಿಗೆ ದಿನನಿತ್ಯ ತಲಾ 50 ರೂಪಾಯಿ ಸಹಾಯಧನ ನೀಡಬೇಕು ಎಂದು ಗೋ ಸಂರಕ್ಷಣಾ ಕೋಶ ಕರ್ನಾಟಕ ರಾಷ್ಟ್ರೀಯ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷರಾದ ಮುಪ್ಪಿನ ಕಾಡಸಿದ್ದೇಶ್ವರ ಸ್ವಾಮೀಜಿ ಆಗ್ರಹಿಸಿದರು. ಸ್ವರ್ಣ ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಸಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ದನಕರುಗಳಿಗೆ ಆಹಾರವಿಲ್ಲದಂತಾಗುತ್ತಿದೆ. ಗೋವುಗಳು ನಮ್ಮ ದೇಶದ ಆಸ್ತಿ. ಅನೇಕ ರೋಗಗಳಿಗೆ ಹಸುವಿನಿಂದ ಔಷಧಿಯನ್ನ ತಯಾರಿಸಬಹುದು. ಗೋವುಗಳ ರಕ್ಷಣೆಯಿಂದ ಮಾನವ ಕುಲ ಆರೋಗ್ಯಯುತವಾಗಿರುತ್ತದೆ. ಗೋವುಗಳ ರಕ್ಷಣೆಗೆ ಸರ್ಕಾರ ಸಹಾಯಧನ ನೀಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಗೋರಕ್ಷಣಾ ಆಗಲೇಬೇಕಂತ ತಿಳ್ಕೊಂಡು ನಮ್ಮೆಲ್ಲ ಅಭಿಪ್ರಾಯ. ಆದ್ರೆ ನಾವು ಹೋರಾಟ ಗೆಲ್ಲಬೇಕು. ಇದನ್ನು ಮಾಡೋದು ಅಂತಂದ್ರೆ ಸರ್ಕಾರಕ್ಕೆ ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ಇದು ಗೋರಕ್ಷಣೆ ಮಾಡೋದು ಅವ್ರದ್ದು ಕರ್ತವ್ಯ. ಗೋರಕ್ಷಣೆ ಮಾಡೋದು ಕರ್ತವ್ಯ. ಇವರು ಬಸವ ತತ್ವಗಳನ್ನು ಹೇಳ್ತಾರೆ. ಬಸವ ತತ್ವಗಳನ್ನು ಈ ನಮ್ಮ ಮಿಸ್ಟ್ರು ಹೇಳ್ತಾ ಇದ್ದಾರೆ, ಚಿಕ್ಕ ಮಿಸ್ಟ್ರು ಹೇಳ್ತಾ ಇದ್ದಾರೆ. ಬಸವ ತತ್ವ ನಿರ್ಮಿಸ್ತು ಅಂತೇಳಿ. ಬಸವಣ್ಣವ್ರು ಏನು ಹೇಳ್ಯಾರಂತಂದ್ರೆ ಸಕಲ ಪ್ರಾಣಿಗಳಲ್ಲಿ ದಯ ಇರಬೇಕಂತ ತಿಳ್ಕೊಂಡಿದ್ದಾರೆ. ಯಾರು ಎಲ್ಲಿ ದಯ ಮಾಡ್ತಾ ಇದ್ದಾರೆ ಅವರು, ಅವಕ್ಕೊಂದು ಹಾದಿ ಬೇರೆ. ಆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಒಂದು ಸಮಾಜನ ಹೊಲಿಸುಣ್ಣಕ್ಕಾಗಿ ಇವರು ಈ ನಮೂನಿ ಮಾಡ್ತಾ ಇದ್ದಾರೆ. ಗೋರಕ್ಷಣೆ ಆದ್ರೆ, ಪ್ರಾಣಿಗಳ ರಕ್ಷಣೆ ಆದ್ರೆ ಜನರ ರಕ್ಷಣೆ ಆಗ್ತದೆ. ಎಲ್ಲ ಸಮಾಜದ ಮಾನವ ಕುಲದ ರಕ್ಷಣೆ ಆಗ್ತದೆ. ನಾವು ಅದನ್ನು ಗೋಹತ್ಯೆಯನ್ನು ಮಾಡ್ತಾ ಹೋದೆವು ಅಂತಂದ್ರೆ, ಈಗ ನೋಡಿದ್ರೆ ಇನ್ನೊಂದು ಬೆಳಗಾವದಾಗ ಗೋಹತ್ಯೆಯನ್ನು ಹಿಂಗೆ ಮಾಡಿದ್ದಾರೆ ಅಂತ ಕ್ಯಾಂಪ್ನಾಗ. ಈ ಸರ್ಕಾರವನ್ನು ಇಷ್ಟು ಸಡ್ಲವನ್ನು ಕಾನೂನು ಮಾಡಿಬಿಟ್ಟದು. ಯಾಕಂತಂದ್ರೆ ಗೋಹತ್ಯೆ ತಡೆಗಟ್ಟಬೇಕು ಅನ್ನೋಂಥದ್ದು ನಮ್ಮದು ಎಲ್ಲರದ್ದು ಕರ್ತವ್ಯ, ತಮ್ಮದು ಎಲ್ಲರದ್ದು ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದನ್ನು ತಾವೇ ಇದನ್ನು ಮಾಡ್ತಿದ್ರು ಅಂತ ಸರಿ ಅನ್ಸಂಗಿಲ್ಲ ಅಂತ ತಿಳ್ಕೊಂಡು ನಾವು ಹೇಳ್ತೇವೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಒಂದು ಆಕಳಿಗೆ ಪರ್ ಡೇ ಪ್ರತಿದಿನ 50 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ಯಾಕೆ ಕೊಡೋಂಗಿಲ್ಲ ಅಂತ ನಾವಂತೆ. ಪಕ್ಕದ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಕೊಡಬೇಕಲ್ಲ. ನಾವು ಪಾಕಿಸ್ತಾನದಾಗ ಇದೇವನು, ನಮ್ಮದು ಕರ್ನಾಟಕದ, ನಾವು ಭಾರತದಾಗ ಇದ್ದೇವೆ. ಅದಕ್ಕೆ ಅಲ್ಲೊಂದು ಮಾಡಬಾರ್ದು, ಇಲ್ಲೊಂದು ಮಾಡೋದು. ಎಲ್ಲ ರಾಜ್ಯದಲ್ಲಿ ಕೊಡ್ತಾರೆ, ನೀವು ಕೊಡಬೇಕಂತ ತಿಳ್ಕೊಂಡು ನಮ್ಮ ಬೇಡಿಕೆ ಅದ. ಅದಕ್ಕೆ ನಾವು ಏನೂ ಅಭಿವೃದ್ಧಿ ಕಾರ್ಯಕ್ರಮ ನೀವೇನು ಮಾಡಿಲ್ಲ. ಕರ್ನಾಟಕದ, ಉತ್ತರ ಕರ್ನಾಟಕದಾಗ ಇಲ್ಲಿ ಬಂದ ಕೇಸಿಂದ ಕೆಲವು ಮಂದಿ ಎಲ್ಲ ಜನ ಅನ್ನಂಗಿಲ್ಲ. ನಾವು ಕೆಲವು ಮಂದಿ ಕಳಕಳಿ ಇದ್ದಾರೆ, ಮಂತ್ರಿಗಳಿಲ್ಲ ಅಂತ ಅನ್ನಂಗಿಲ್ಲ. ಕೆಲವು ಮಂದಿ ಸತ್ಯ ಅನ್ನು ಮಾಡ್ತಾ ಇದ್ದಾರೆ ಪ್ರೇಮದಿಂದ. ಇದನ್ನು ನಮ್ಮದು ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತಕ್ಕಂಥ ಐತಿ. ಕೆಲವು ಮಂದಿ ಅವ್ರು ಮಜೆ ಮಾಡಿ ಹೋಗ್ತಾ ಇದ್ದಾರೆ. ಇದೇನು ಉಪಯೋಗ ಆಗ್ತದೆ? ನಾವು ಅಲ್ಲಿ ಬಂದ ಕೇಸಿಂದ ಎಷ್ಟೋ ಕರೋಡು ಲಾಸ್ ಮಾಡ್ತಾಯಿದ್ವಿ. ಅದನ್ನು ಜನರಿಗೆ ನಮಗೆ ಗೋಹತ್ಯೆ ಆಗಬಾರ್ದು ಅಂತ ತಿಳ್ಕೊಂಡು ಸರ್ಕಾರ ಅದೇ ಪ್ರಕಾರ ಕೊಟ್ಟದಂತಂದ್ರೆ ನಾವೊಂದು ಮಾಹಿತಿ ಕೇಳಿದೆ. ಏನಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಷ್ಟು ಕೊಡ್ತಾ ಇದೆ ಸ್ವಾಮೀಜಿ ಅಂತ ತಿಳ್ಕೊಂಡು ನಮ್ಮ ಉತ್ತರ ಕನ್ನಡ ಅದು ಉತ್ತರ ಭಾರತದವರೊಬ್ಬರು ಸ್ವಾಮೀಜಿ ಹೇಳಿದ್ರು, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮದು ಕೇಂದ್ರ ಸರ್ಕಾರದಿಂದ ಇಷ್ಟು ಕೊಡ್ತೇವೆ ಅಂತ ತಿಳ್ಕೊಂಡು. ನಮಗೆ ಇವರು 1 ರೂಪಾಯಿ ಕೊಡ್ತಾ ಇಲ್ಲ. ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನು ದಬಾಯಿಸ್ತಾ ಇದ್ದಾರೆ. ಅದಕ್ಕೆ ದಬಾಯಿಸಿ ನಡೆಯಂಗಿಲ್ಲ ಸರ್. ಸರ್ಕಾರದವ್ರಿಗೆ ನಾವು ಮನವಿ ಮಾಡ್ಕೊತೀವಿ, ಹಂಗೆ ಮಾಡಬಾರ್ದು ಅಂತ ತಿಳ್ಕೊಂಡಿಸಿಂದ ಎಲ್ಲರಿಗೂ ಈಗ ಪ್ರಾಣಿಗಳು ಅವನ್ನ ಬೇಡ್ತಾವೆ, ನಿಮ್ಗೆ ಊಟಕ್ಕೆ ಬೇಕಂತ ಹೇಳಿ ನೀವು ಬೇಡಂಗಿಲ್ಲ. ಅವಕ್ಕೆ ಬಾಯಿ ಐತಿ ಬೇಡಂಗಿಲ್ಲ. ಅವರಿಂದ ಎಷ್ಟೋ ಜನರು, ನೀವು ನಾಳೆ ನಮ್ಮ ರೈತರು ಭೂಮಿಯನ್ನು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಹಾಳಾಗಿ ಹೊಂಟ್ಯದ. ಭೂಮಿ ಬೆಳೆಯಂಗಿಲ್ಲ. ಈಗ ಮೊದಲಿನ ಗತೆ ಲಾಗೋಡ ರಾಸಾಯನಿಕ ಹಾಕಿ ಉಪಯೋಗ ಮಾಡಿ ಭೂಮಿ ಬೆಳೆಯಂಗಿಲ್ಲ, ಯಾವ ಜಾತಿ ಬೆಳೆಯಂಗಿಲ್ಲ. ನೀವೊಂದು ಸಮಾಜಕ್ಕೆ ಒಲಿಸುವ ಸಂಬಂಧ ಮಾಡಿದ್ರಿ ಅಂತಂದ್ರೆ ಇದು ಮುಂದಿನ ದಿನದಲ್ಲಿ ಭಾಳ ಕೆಟ್ಟ ಪ್ರಮಾಣ ಆಗ್ತದೆ ಅಂತ ತಿಳ್ಕೊಂಡಿಸಿಂದ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವು ಸಾಧು ಸಂತರನ್ನ ತಿರಸ್ಕಾರ ಮಾಡ್ತಾ ಇದ್ದೀರಿ. ನೀವು ಒಬ್ಬ ಸಾಧು ಸಂತ ಅಂತಂದ್ರೆ ಏನಂತ ತಿಳ್ಕೊಂಡಿರಿ ನೀವು? ಹಿಂದಿನ ಕಾಲದಾಗ ಒಂದು ರಾಜ್ಯ ಅಂಶ ಒಂದು ಕುರ್ಚಿ ಇತ್ತು. ಅದಕ್ಕೆ ನೀವು ಬಂದ ಬಳಕ ಅವ್ರಿಗೆ ನಾವು ಹೆಂಗೆ ಈ ಸದ್ ನೆಲ್ದ ಕೂತೇವೆ ನೋಡು, ಹಂಗೆ ಕಿಮ್ಮತ್ತ ಕೊಡಂಗಿಲ್ಲ ನೀವು ಅವ್ರಿಗೇನು. ಯಾರೇ ಸಂತರಿರಲಿ ನಮ್ಮ ಕರ್ನಾಟಕದೊಳಗೆ ಒಬ್ಬರು ಒಲಿಸ್ಕೊತೀರಿ, ಒಬ್ಬರು ಮುಗಿತೀರಿ. ಹಿಂಗೆ ಯಾಕೆ ಮಾಡಬೇಕು? ಎಲ್ಲರಿಗೆ ಸರ್ವಸಾಮಾನ್ಯ ಸರ್ಕಾರ ಅಂತಂದ್ರೆ ತಂದೆ ಸ್ಥಾನದಾಗ ಇರ್ತದೆ.
ತಂದೆ ಸ್ಥಾನದಾಗ ನೀವು ಇದ್ದವರು ಎಲ್ಲರಿಗೆ ಸರ್ವಸಾಮಾನ್ಯ ಇರಬೇಕು. ಒಂದು ಮಗನಿಗೆ ಹೊರಗೆ ಹಾಕಿದ್ರೆ ಒಂದು ಮಗನಿಗೆ ಮ್ಯಾಗ್ ತೊಗೊಂಡು ಕೂತ್ರ ಅಂತಂದ್ರೆ ಮುಂದೆ ನಿಮ್ಗೆ ಅದಕ್ಕೆ ಭಾರಿ ಬೀಳ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಯಾಕಂತ ಕೇಳಿದ್ರೆ ಒಬ್ಬ ಮಗ ಅದೇ ಮಗ ನೀವೇನು ಮ್ಯಾಲೆ ತೊಳಿಮೆ ಕೂಡ್ಸೋತೀರಿ, ಅವ ನಿಮ್ಮನ್ನು ನಾಳೆ ಆ ತೊಡಿನೇ ಕೊಯ್ಕೊಂಡು ಹೋಗ್ಬಿಡ್ತಾನೆ. ಆದ್ರೆ ಅವನು ಹೊರಗೆ ಇಟ್ಟಿರಲ್ಲ, ಮಗ ನಿಮ್ಮನ್ನು ಪಾಲಿಸ್ತಿರ್ತಾನೆ, ಅವ ನಿಮ್ಮ ರಕ್ಷಣೆ ಮಾಡ್ತಿರ್ತಾನೆ. ಅದಕ್ಕೆ ಸರ್ಕಾರ ಕೂಡ ಹಂಗೆ ಇರ್ತದೆ. ನಾವೆಲ್ಲರೂ ಸರ್ಕಾರದ ಮಕ್ಕಳಿದ್ದಂತೆ ನಾವು ಪ್ರಜೆಗಳು ಅಂತಂದ್ರೆ ಇಡೀ ಕರ್ನಾಟಕದಾಗ ಏನು ಎಲ್ಲರೂ ಇದೇವಲ್ಲ, ಎಲ್ಲರೂ ನಾವು ಒಂದ ಮಕ್ಕಳಂತೆ ಇರ್ತೇವೆ. ಅದಕ್ಕೆ ನೀವು ಅವ್ರಿಗೊಂದು ನಮಗೊಂದು ಕಾನೂನು ಮಾಡಬಾರ್ದು. ಸಕಲ ಪ್ರಾಣಿಗಳಲ್ಲಿ ದಯ ಇರಬೇಕು. ಎಲ್ಲಿ ನಿಮ್ಮ ದಯ? ಅದನ್ನ ಯಾಕೆ ಬಂದ್ ಮಾಡಿದ್ರಿ? ಸರ್ಕಾರ ನಾವು ಈ ಸರ್ಕಾರ ಕೇಳ್ತಾ ಇದ್ದೀವಿ, ನಿಮ್ಮ ಈ ಸರ್ಕಾರ ಚಲ್ತಿದ್ದ ಸರ್ಕಾರ ಕೇಳ್ತಾ ಇದ್ದೀವಿ, ಎಲ್ಲೈತಿ ನಿಮ್ಮ ದಯ? ಬಸವಣ್ಣವ್ರ ತತ್ವ ಏನೈತಿ ನಿಮ್ಮದು? ಅದು ಸಕಲ ಪ್ರಾಣಿಗಳಲ್ಲಿ ದಯ ಇರ್ಬೇಕಂತ ತಿಳ್ಕೊಂಡು ಯಾರು ಅವ್ರಿಗೆ ಗೋ ಹತ್ಯೆ ಮಾಡಕ್ಕೆ ನೀವು ಏನು ಆರ್ಡರ್ ಕೊಡ್ತೀರಿ? ಅದು ಸರಿಯಾ? ಅದಲ್ಲ ಸರಿ. ನೀವು ಮಾಡ್ತಕ್ಕಂಥದ್ದು ಸರಿ ಅನ್ಸಂಗಿಲ್ಲ. ನಿಮಗೆ ನಿಮ್ಮ ಅಭಿವೃದ್ಧಿ ಮ್ಯಾಗ ಹೆಚ್ಚು ನೀವು ಪ್ರೇಮ ಇದ್ರೆ ನಾನು ಹೇಳ್ತೀನಿ, ಇವತ್ತು ಸರ್ಕಾರಿ ವಿಸರ್ಜನೆ ಮಾಡ್ರಿ, ನಾಳೆ ಬರ್ರಿ, ನೀವು ಬರ್ತೀರಿ ಅಂತ ನೋಡೋಣ, ತಿಳಿತೈತಿ. ಅದಕ್ಕೆ ನಾವು ಹೇಳ್ತೇವೆ, ಹಂಗೆ ನಾವು ರಾಜಕೀಯ ಗಿಳಿಯಕ್ಕೆ ಬಾಡ್ದಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೋತೇವೆ. ನೀವು ಈ ಸ್ವಾಮಿನ ನೋಡ್ಬೇಕಂತಂದ್ರೆ ಸರ್ಕಾರಿ ವಿಸರ್ಜನೆ ಮಾಡ್ರಿ, ಬರ್ರಿ. ಯಾಕೆ ನಾವು ನಿಮ್ಗೆ ಸಹಮತಿ ಸಲಹೆ ಕೊಡ್ತಕ್ಕಂಥ ನಮ್ದಾಗದ. ಅದಕ್ಕೆ ನಮಗೆ ಇಂಥದ್ದು ಬೀದಿಗೆ ತರುವುದು, ಬೀದಿ ಒಳಗಿನ ಅಡ್ಡಾಡಿಸೋದು ಅಂತಂದ್ರೆ ನಿಮ್ಮ ಧರ್ಮ ಅಲ್ಲ. ನಾನು ಒಂದು ಗೋರಕ್ಷಣೆ ರಾಜ್ಯಾಧ್ಯಕ್ಷ ಆಗಿ ಹೇಳ್ತೀನಿ, ನಿಮ್ಮ ಇವ್ರೇನು ಮಾಡ್ತಾರ ಅಂತ ಕೇಳಿದ್ರೆ ವಿಸರ್ಜನೆ ಮಾಡ್ರಿ, ಬರ್ರಿ. ನಿಮ್ಮ ಹತ್ರ ತಾಕತ್ ಇತ್ತಂದ್ರೆ, ದಮ್ ಇತ್ತಂದ್ರೆ ವಿಸರ್ಜನೆ ಮಾಡ್ರಿ. ಎಲ್ಲರಿಗೆ ಸಮಾನ ಮಾಡ್ಕೊಂಡು ಹೋಗ್ರಿ. ನಾವು ಯಾವನು ಸನಕ್ಕೆ ಬರಲ್ಲ ನಿಮಗೆ. ನಾವು ಬೇಡಿದ್ದು ಅದು ಬೇಡಿಕೆಯನ್ನು ಈಡೇರಿಸ್ರಿ. ಅದನ್ನು ನಿಮ್ಗೆ ಸನಕ್ಕೆ ಬರಲ್ಲ, ನಿಮ್ಗೆ ಸನಕ್ಕೆ ಬರಂಗಿಲ್ಲ. ನಾವು ಅದಕ್ಕೆ ಎಲ್ಲರಿಗೆ ಸಮಾನತೆ ನಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ನಾವು ಭಾರತ ಇಲ್ಲಿ ಕರ್ನಾಟಕ ಇರೋರಿಲ್ಲ, ನಾವು ಒಂದೇ ತಾಯಿ ಮಕ್ಕಳು ಅಂತ ತಿಳ್ಕೊಂಡು ಅವರು ನಮ್ಮ ಪ್ರಜೆಗಳಂತ ತಿಳ್ಕೊಂಡು ನೀವು ರಾಜರಂತ ತಿಳ್ಕೊಂಡು ಹೇಳ್ತಾ ಇದ್ದೇವೆ ನಾವು. ಆ ರಾಜರು ಹಂಗೆ ಮಾಡ್ತಿರಕ್ಕೆಲ್ಲ ಎಲ್ಲ ರಾಜರು ಸಮಾನತೆ ಇರ್ತದ. ಅದಕ್ಕೆ ನಾವು 224 ಗೋಶಾಲೆಗಳಿಗೆ ಏನು ಕೊಡಂಗೆ ಈ ಬಂದ್ ಮಾಡಿಬಿಟ್ಟಿರಿ ನೀವು. ನಾವು ಮನುಷ್ಯರಿಗೆಲ್ಲ ಪಶುಧನಿಗಳ ಅನ್ನ ಕೇಳ್ತೇವೆ. ನೀವು 2,000 ರೂಪಾಯಿ ಕೊಡ್ತೀರಿ, ಎಲ್ಲರಿಗೂ ಕೊಡ್ತೀರಿ. ಅವ್ರು ಖುಷಿ ಮಾಡಕ್ಕೆ ಖುಷಿ ಯಾರಾಗಿಲ್ಲ. ಅವರು ಇವತ್ತು ನಿಮ್ಮ ಸರ್ಕಾರಿ ಯಾಕೆ ಹೇಳಿದ್ನ ವಿಸರ್ಜನೆ ಮಾಡಂತೇಳಿ ಇದು ನೋಡ್ರಿ. ನೀವು ಆಡಿಕೆಸಿಂದ ನಿಮ್ಗೆ ಹೆಮ್ಮೆ ಇರಬೇಕು, ನಾವು ಕೊಟ್ಟೇವೆ ಅಂತ ತಿಳ್ಕೊಂಡು. ಆದ್ರೆ ಇದಕ್ಕೂ ಯಾರು ಸಮಾಧಾನ ಇಲ್ಲ. ಈ ನಮ್ಮ ಇಡೀ ಕರ್ನಾಟಕದ ಯಾರು ಸಮಾಧಾನ ಇಲ್ಲ. ದುಡಿಯುವಂತ ರೈತರಿಗೆ ಕೆಲಸ ಕೊಡ್ರಿ, ಅವ್ರಿಗೆ ಸುಖದಿಂದ ಬಾಳ್ತಾರ. ನಾ ಪುಕ್ಕಟ್ಟು ಕೊಟ್ಟೆ ಅದು ಕೊಟ್ಟೆ ಅಂದ್ರೆ ಅವ್ರಿಗೆ ರೋಗ ತಂದಿಟ್ರಿ ಪುಣ್ಯಾತ್ಮಗಳೇ. ಅವ್ರ ರೋಗ ತಂದು ಶುಗರ್ ತಂದು ಬಡವ್ರ ರೋಗ ಇರಾಕಿಲ್ಲ. ಅವಾಗ ಅಂಥವ್ರು ರೋಗ ತಂದ ಪಾಪ ಅವು ಗುಳಿಗೆ ತಗೊಂತ ಸಾಕತ್ತಿದಾವ, ಅವ್ರು ಕಿಡ್ನಿ ಫೇಲ್ ಆಗಿ. ಹಂಗೆ ನೀವು ಮಾಡಬೇಡ್ರಿ ಅಂತ ತಿಳ್ಕೊಂಡು ಅವ್ರು ದುಡಿದಂದ್ರೆ ನಮ್ಮಲ್ಲಿ ಒಬ್ಬ ಭಕ್ತ ಬರ್ತಿದ್ದ. ಏನಂತಂದ್ರೆ ಅವ್ನು ಕೆಲಸ ಮಾಡ್ತಿದ್ದ. ಈ ಕೆಲಸ ಮಾಡೋದು ಬಿಟ್ಕೊಳ್ಳಿ, ಅರ್ಧಾರ ನಂದು ಹಿಂಗಾಗಿತ್ತು, ಶುಗರ್ ಬಂದವ. ಅದಕ್ಕೆ ನೀವು ಕೆಲಸ ಮಾಡಪ್ಪ ಅಂತಂದೆ, ಶುಗರ್ ಹೋಗ್ತಾ ಒಂದು. ದುಡಿಯೋರಿಗೆ ದುಡಿಯಕ್ಕೆ ಕೊಡ್ರಿ. ನೀವು ಇಂಥದ್ದು ಪುಕ್ಕಟ್ಟು ಕೊಟ್ಟು ಅದು ಪುಕ್ಕಟ್ಟು ಕೊಟ್ಟು ಅಂತ ಹೇಳಂಗಿಲ್ಲ. ಗೋಮಾತೆಗಳು ನಿಮಗೆ ಬೇಡ್ತಾವು. ಅವಕ್ಕೆ ಮೇವು ಹಾಕಕ್ಕೆ ನೀವು ಮೇವಿಗೆ ಒಂದು ಅವಕ್ಕೆ 50 ರೂಪಾಯಿ ಕೊಡಲ್ರಿ. ಬಾಜು ಸರ್ಕಾರ ಕೊಡ್ತದೆ, ನಮ್ಗೆ ಅಚ್ಚಕ್ಕೆ ಬಾಜು ಸರ್ಕಾರ ಕೊಡ್ತದೆ. ನಿಮ್ಗೇನಾಗೈತಿ? ನೀವು ಇದೇ ನಿಮ್ಮ ಹಿಮ್ಮತ್ತು. ಆ ಗೋವುಗಳನ್ನು ಅದಕ್ಕೆ ಏನಂತಾರ ಋಷಿ ಮುನಿಗಳು ಕೂಡ ಗೋಮಾತಾ ಅಂತಂದ್ರೆ ಕಾಮಧೇನು ಕಲ್ಪವೃಕ್ಷ ಅಂತ ತಿಳ್ಕೊಂಡು ನಮ್ಮ ಹಿಂದೂ ಧರ್ಮದೊಳಗೆ ಸನಾತನ ಧರ್ಮದೊಳಗೆ ಬಂದದ. ತಪಸ್ಸೆ ಮಾಡ್ಬೇಕಂತಂದ್ರೆ ಗೋ ಮಂತ್ರಗಳನ್ನ ಅಂತಿದ್ರು ಅವರು. ಅಂದ್ರೆ ತಪಸ್ಸೆ ಮಾಡಿ ಯಾರನ್ನ ಆಜು ಬಾಜು ಯಾವ ಬರಂಗ ಅಂತ ತಿಳ್ಕೊಂಡು ಅಂಥ ಶಕ್ತಿ ಆ ಗೋಮಾತದಲ್ಲಿ ನಿಮಗೆ ಯಾಕೆ ಬರಂಗಿಲ್ಲ ಅಂಥದ್ದು ಅದು ತಿಳ್ಕೊಬೇಕಲ್ಲ ನೀವು. ಹಿಂದಿನ ಸರ್ಕಾರ ಕೊಡ್ತಿತ್ತು, ಅದು ಎಷ್ಟು ಅವರು ಅಲ್ಲಿ ಕೊಡ್ತಿದ್ರು, ನೀವು ಯಾಕೆ ಕೊಡಂಗಿಲ್ಲ? ನೀವು ಅದಕ್ಕೆ ಹಿಂದೂ ವಿರೋಧಿಗಳಂತ ಅರ್ಥ ಅದು, ನೀವು ಬರೆದು ಕೊಟ್ಟಂತ ಅರ್ಥ ಇದು. ಅದಕ್ಕೆ ಹಂಗೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಮಲ್ಲಿ ಇವೇನು ಸ್ವಾಮಿಗಳು ಮಾಡ್ತಾರೆ, ಇದೇನು ಸ್ವಾಮಿ ಮಾಡ್ತಾರೆ ಅಂತಂದ್ರೆ ಸರ್ಕಾರಿ ವಿಸರ್ಜನೆ ಮಾಡ್ರಿ. ಅದಕ್ಕೆ ನಾವು ಬರ್ತೇವೆ. ಯಾಕಂದ್ರೆ ನೀವು ಹೇಳ್ಸಕತ್ತೀರಿ ನಮ್ಮ ರಾಜಕೀಯ ನಾವು ಬರ್ತೇವೆ. ಅದಕ್ಕೆ ನೀವು ಬಂದ ಬಳಕ ನಾವೊಂದು ಪಾರ್ಟಿ ಅಧ್ಯಕ್ಷ ಇದೀನಿ. ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಹೇಳಿ ಬಾಯ್ಬಿಟ್ಟಿನಿ. ನಿಮ್ಮ ಕಲ್ಯಾಣ ಕರ್ನಾಟಕ ಪಾರ್ಟಿ ಅಧ್ಯಕ್ಷ ಇದೀನಿ. ಸದ್ಯ ನಿಮ್ಮ ಪೊಲಿಟಿಕಲ್ ಪಾರ್ಟಿ ಅದು ಯಾಕೆ ಬರ್ಬೇಕಾಯ್ತಂದ್ರೆ ನೀವೇ ಕಾರಣ. ಇದಕ್ಕೆ ನಮ್ಮನ್ನ ಹಿಂಗೆ ಮಾಡೋ ಸಂಬಂಧ ನೀವೇ ಕಾರಣ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ನಮ್ಮಲ್ಲಿ ನಮ್ಮ ಸ್ಥಾನದಾಗ ಉಳ್ತೀವಿ, ನೀವು ನಿಮ್ಮ ಸ್ಥಾನದಾಗ ಎಲ್ಲರಿಗಿನ ಸಮಾನತೆ ನೋಡ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳ್ತೀವಿ. ನಿಮ್ಮ ಹತ್ರ ಅದೇ ಇತ್ತಂದ್ರೆ ಹಿಮ್ಮತ್ತಿತ್ತಂದ್ರೆ ನೀವೇನು ಮಾಡ್ರಪ್ಪ ಅಂತಂದ್ರೆ ನಾವು ಕೊಟ್ಟೇವೆ, ನಾವು ಬಡವ್ರು ಕೊಟ್ಟೇವೆ, ಅದು ಅಭಿವೃದ್ಧಿ ಅಲ್ಲ ಅಂತ ಅಂದ್ಕೊಂಡು ಹೇಳ್ತೀವಿ. ಯಾರಿಗೆ ಅಭಿವೃದ್ಧಿ ಆಗಿಲ್ಲ ಜೀವನ. ಈಗ ನಾನು ಕೇಳ್ತಾ ಇದ್ದೀನಿ, ನನಗೆ ಮಾಹಿತಿ ಬಂದ ಪ್ರಕಾರ ಹೇಳ್ತೀನಿ. ಕಾಂಟ್ರಾಕ್ಟರ್ ನೀವು ಯಾರಿಗೂ ಬಿಲ್ ಮಾಡಿಲ್ಲ. ಪಾಪ ಊರ್ಲಾಕ ಹೆಂಡ್ರ ಮಕ್ಳು ಕೊಳ್ಳೋದು ಬಂಗಾರ ಇಟ್ಟಿದಾವ. ಅದಕ್ಕೆ ನೀವು ಗೊತ್ತೈತಿ ನಿಮ್ಗೆ
ಅವ್ರು ಏನು ಕೆಲಸ ಮಾಡ್ಬೇಕು ಪಾಪ. ರೈತರ ಪರಿಸ್ಥಿತಿ ದೇವರ ಬಲ್ಲ ಹಂಗಾಗೈತಿ. ಅದಕ್ಕೆ ಹಂಗೆ ನೀವು ಮಾಡಬೇಡ್ರಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ. ಇದನ್ನು ಮಾಡುವುದು ಸರಿಯಲ್ಲ. ಯಾಕಂತ ಕೇಳಿದ್ರೆ ಸರ್ಕಾರ ಹೊಲಗಳಲ್ಲಿ ಬೆಳೆ ಕೂಡ ಹಾಳಾಗಿ ಹೊಂಟದ, ಅಪತ್ಯ ಬರ್ತದ. ಅದೇನು ಈ ವರ್ಷ ಮಳೆ ಆಯ್ತು, ಮಳೆ ಆದ್ರೂ ಉಪಯೋಗಿಲ್ಲ, ಯಾರ ಹೊಲ ಬೆಳೆ ಬಂದಿಲ್ಲ. ಅದಕ್ಕೆ ಅಂಥದ್ದು ನೀವು ಏನಾರು ಅದಕ್ಕೆ ಉಪಯೋಗ ಕಂಡು ಹಿಡ್ಕೊಂಡು ಕಿಶಿಂದ ವಿಜ್ಞಾನದಿಂದ ಅದನ್ನ ಮಾಡಿದ್ರೆ ಸರ್ಕಾರ ಒಳ್ಳೆ ರೀತಿಯಿಂದ ನಡೆಸಬೇಕು. ಸರ್ಕಾರ ತಂದಿದ್ದು ಅದಕ್ಕೆ ಒಳ್ಳೆ ರೀತಿಯಿಂದ ಎಲ್ಲ ಸಮಭಾವನೆ ಇರ್ಬೇಕಂತ ತಿಳ್ಕೊಂಡು ನಾವು ನಿಮ್ಮಲ್ಲಿ ಆರಿಸಿ ತಂದಿದ್ದೀವಿ. ಯಾಕಂದ್ರೆ ನಿಮ್ಮಲ್ಲಿ ದ್ವಂದ್ವ ತತ್ವ ಇರಬಾರ್ದು, ದ್ವಂದ್ವ ಇರ್ಬೋದು, ದಾನವ ವೃತ್ತಿ ಇರಬಾರ್ದು ಅಂತ ತಿಳ್ಕೊಂಡು ಈ ಸರ್ಕಾರ ದಾನವ ವೃತ್ತಿ ಮಾಡ್ತಾ ಇದೆ. ಅದು ಇರಬಾರ್ದು. ಅದು ಯಾಕಂದ್ರೆ ಎಲ್ಲರಿಗೂ ಸಮಾನತೆ ಇರಬೇಕು. ನೀವು ಎಲ್ಲರಿಗೂ ಸಮಾನ, ಬಸವಣ್ಣ ಹೇಳ್ದಂಗೆ ಸಮಾನತೆ ಇರಬೇಕಲ್ಲ. ಅವು ಏನು ಹೇಳ್ದಂಗೆ ಗೊತ್ತೈತಿ, ಇವನ್ ಯಾರವ ಅಂದೆನ್ಸಯ, ಇವನ್ ನಮ್ಮವ ನಿಮ್ಮ ಎಂದೆನ್ಸಯ, ಇವನ್ ನಮ್ಮ ಮನೆ ಮಗನ ಎಂದೆನ್ಸಯ, ಕೂಳ ಸಂಗಮನಾಥ ಅಂತ ತಿಳ್ಕೊಂಡು ಹೇಳಿದಾರೆ ಅವರು. ನೀವು ಯಾವ ರೀತಿ ನೀಡ್ತಾ ಇದ್ದೀರಿ ಅದು ಸರಿಯಲ್ಲ ಅಂತ ತಿಳ್ಕೊಂಡು ನಮ್ಮ ಅಭಿಪ್ರಾಯ. ನಮ್ಮ ಸಂಪ್ರದಾಯದೊಳಗೆ ಇಂಥದ್ದು ಯಾವುದಿಲ್ಲ. ನಾವು ಜಾತಿ ಭೇದ ಎಂದು ಮಾಡಿಲ್ಲ. ನಾವು ಮಾನವ ಕುಲ ಅಂದ್ರೆ ಒಂದು. ನಮ್ಮಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ರಾಜ್ಯದವ್ರು ಬರ್ತಾ ಇದ್ದಾರೆ. ನಮ್ಮಲ್ಲಿ ಮಠಗಳ ಅಭಿವೃದ್ಧಿ ನಿಮ್ಮ ರಾಜ್ಯ ಅಭಿವೃದ್ಧಿ ಆಕತಿ. ಸ್ವಾಮಿಗಳನ್ನ ಹತ್ತಿಟ್ರಿ ಅಂತಂದ್ರೆ ರಾಜ್ಯ ಹೆಂಗೆ ಉದ್ಧಾರ ಆಗ್ತದೆ ಹೇಳ್ತು ನೋಡೋನು. ಹಂಗೆ ಆಗಬಾರ್ದು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಸರ್ಕಾರ ಇನ್ನು ಎಚ್ಚೆತ್ಕೊಂಡು ಇದನ್ನು ಮಹಾರಾಷ್ಟ್ರ ಸರ್ಕಾರ ಮಾರ್ಗದಲ್ಲಿ ಗೋವುಗಳಿಗೆ ಪ್ರತಿದಿನ 50 ರೂಪಾಯಿಯನ್ನು ಕೊಡ್ತದ. ಅದನ್ನು ಕನ್ನಡದಲ್ಲಿ ಮುಂದುವರ್ಸ್ರಿ, ಅದನ್ನು ಜಾರಿ ತರ್ರಿ ಅಂತ ತಿಳ್ಕೊಂಡು ಇದನ್ನು ತಂದ್ರಿ ಅಂದ್ರೆ ನಿಮ್ಮ ಹೆಸರು ಉಳಿತದ ಸಿದ್ದರಾಮಯ್ಯ ಅವರೇ. ಅದನ್ನು ಮಾಡ್ರಿ ಅಂತ ತಿಳ್ಕೊಂಡು ನಿಮ್ದು ಲಾಸ್ಟ್ ಐತಿ. ಆ ಗೋ ಶಾಪಕ್ಕೆ ತಾವು ಹೊಣೆಗಾರ ಆಗಬಾರ್ದು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. जैसा कि आपको पता है कि पूर्व की कर्नाटक की सरकार ने 11,000 रुपये प्रति वर्ष गौशाला में सेवित गोवंश को दिया जा रहा था, जो वर्तमान सरकार ने वो भी बंद कर दिया है। ये ठीक नहीं है। हम सरकार से निवेदन करते हैं कि आप महाराष्ट्र की तर्ज पर, महाराष्ट्र में प्रति गोवंश प्रतिदिन 50 रुपये दिए जा रहे हैं, उसी तर्ज पर कर्नाटक में भी अनुदान को बंद न करके उल्टा बढ़ाकर 50 रुपये तक अनुदान प्रति गोवंश को दिया जाए। ये हम सरकार से निवेदन पूर्वक मांग करते हैं। जय गो माता, जय गोपाल। ಗೋಪಾಲ್ ಗ್ವಾಲಾನಂದ್ ಸ್ವರ್ಸತಿ. ನೋಡಿ, ಈ ಬರುವಂಥ ದಿನಮಾನಗಳಲ್ಲಿ ಗೋಹತ್ಯೆ ಕರ್ನಾಟಕದಲ್ಲಿ ತುಂಬ ನಡೀತಾ ಇದೆ. ಈಗಾಗಲೇ ನೋಡ್ತಾ ಇದ್ದೀವಿ ನಾವು, ಎಲ್ಲಿ ಹೋದಲ್ಲಿ ಗೋಹತ್ಯೆ ಆಗ್ತಾ ಇದೆ. ರಸ್ತೆ ಬೀದಿಯಲ್ಲಿ ಆಕಳ ಅಲ್ಲಿ ಇಲ್ಲಿ ಮಲಗಿರ್ತಾವೆ, ಗಾಡಿ ಎಕ್ಸಿಡೆಂಟ್ ಆಗ್ತಾ ಇದ್ದಾವೆ. ನಿನ್ನೆ ಒಂದು ನಮ್ಮ ಘಟನೆ ಕಣ್ಮುಂದೆ ಬಂತು. ಆಕಳ ಕಕ್ಕಾಗಿ ಅಮಾನುಷವಾಗಿ ಅದಕ್ಕೆ ಹೊಡೆದು ಸಾಯಿಸಿದ್ದಾರೆ. ಪೊಲೀಸ್ ಕಮಿಷನರ್ಗೂ ಗೊತ್ತಿದೆ, ಹಾಗೂ ಜಿಲ್ಲಾಡಳಿತಕ್ಕೂ ಗೊತ್ತಿದೆ, ಎಲ್ಲ ಗೊತ್ತಿದೆ. ಅದೇ ಥರ ಮತ್ತು ನಮ್ಮ ಗೋಶಾಲೆಯಲ್ಲಿ ಮೇವು ಸಿಗ್ತಾಯಿಲ್ಲ. ಹೇಗೆ ಸರ್ಕಾರ ಮಕ್ಕೋಗಿದೆ? ಯಾವ ರೀತಿ ಹೇಳಿ ನೋಡೋಂಗೆ ಈಗ ರಾಜಕಾರಣಿ ಇಟ್ಕೊಂಡ ಗೋಶಾಲೆ ಅದಕ್ಕೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಸರ್ಕಾರಕ್ಕೆ, ದಯವಿಟ್ಟು ಇದಕ್ಕೆ ಏನಾದರೂ ಮುಂದೆ ಗೋ ಹತ್ಯೆ ನಿಷೇಧ ಮಾಡಬೇಕು. ಮಾಡಲಿಲ್ಲ ಅಂದರೆ ಮಠಾಧೀಶರ ಮೂಲಕ ಉದ್ಯೋಗವಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಗೋರಕ್ಷಕ್ ನಿಲೇಶ್, ಸಮಾಜ ಸೇವಕರು, ಬೆಳಗಾವಿ. ಸ್ವಾಮಿಗಳು ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮೀಜಿಗಳ ಮುಖಾಂತರ ಇವತ್ತು ಗುರುಗಳ ಹರಮೂಲ ಚರಮೂತ್ರ ಮುಖಾಂತರ ಇವತ್ತಿನ ದಿವಸ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಗೋ ರಕ್ಷಣೆಯನ್ನು ನಾವಿಲ್ಲಿ ಮಾಡೋದಕ್ಕೋಸ್ಕರ ಗೋಗಳ ಸಂರಕ್ಷಣೆಯಾಗಿ ಈಗಿನ ಇರ್ತಕ್ಕಂಥ ಒಂದು ಸಚಿವರಿರ್ತಕ್ಕಂಥ ಆಗಲಿ ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಗಮನಕ್ಕೆ ತರುವುದಂದರೆ ಗೋಗಳ ರಕ್ಷಣೆ ಮಾಡೋಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಂತೇಳಿ ನಿಮ್ಮಲ್ಲಿ ನಾವು ವಿನಂತಿಯಿಂದ ಕೇಳ್ಕೊಳ್ತೀವಿ. ಅದಕ್ಕಾಗಿ ಗೋಗಳ ರಕ್ಷಣೆ ಮುಖಾಂತರ ಈಗಿನ ಸಮಾಜದಲ್ಲಿರ್ತಕ್ಕಂಥ ಒಂದು ಗೋಮಾತೆಯನ್ನು ಪೂಜೆ ಮಾಡೋದ್ರಿಂದ ಪ್ರತಿಯೊಂದು ಮನೆಗೆ ಕೋಟಿ ದೇವತೆ ಇರುವಂಥ ಒಂದು ಗೋಮಾತೆಗೆ ಒಂದು ನೀವು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಗೋವನ್ನು ರಕ್ಷಿಸುವಲ್ಲಿ ನೀವು ಗೋಶಾಲೆಗಳಿಗೆ ಒಂದು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಈಗಿನ ಒಂದು ಸಮಯದಲ್ಲಿ ಇರ್ತಕ್ಕಂಥ ಒಂದು ನಿರಂತರ ಒಂದು ಗೋಗಳನ್ನು ಇಲ್ಲಿ ಒಂದು
30 ಗೋವುಗಳನ್ನು ಗೋಶಾಲೆ ಇರ್ತಕ್ಕಂಥ ಗೋವುಗಳನ್ನು ಹೊಡೆದೋಡಿಸುವ ಒಂದು ಬಿಚ್ಚಿ ಹೊಡಿಸುವ ಕೆಲಸವನ್ನು ಈಗಿನ ಮಾಡ್ತಿದ್ದಾರೆ. ಅಂಥವರಿಗೂ ಸಹಿತ ನೀವು ಇಲ್ಲಿ ಒಂದು ಗೋಗಳ ಪ್ರಾಮುಖ್ಯತೆ ಇರ್ತಕ್ಕಂಥ ಒಂದು ಗಮನಕ್ಕೆ ಕೊಡ್ರಿ. ಇಲ್ಲಿ ಇರ್ತಕ್ಕಂಥ ಒಂದು ಅನಾಥಾಶ್ರಮ ಗೋಶಾಲೆ ಇರುವಂತವನ್ನು ತೆರವು ಮಾಡುವ ಮುಖಾಂತರ ಗೋಗಳನ್ನು ಬಿಟ್ಟು ಓಡಿಸುವ ಮುಖಾಂತರ ಈಗಿನ ಒಂದು ತಹಶೀಲ್ದಾರ್ ಮುಖಾಂತರ ಒಂದು ಮಾಡುವಂತ ಕಾರ್ಯವನ್ನು ನಿರ್ವಹಿಸಾಗಿದೆ. ಆದ್ರೂ ಸಹಿತ 40 ವರ್ಷ ಇರ್ತಕ್ಕಂಥ ಒಂದು ಆಶ್ರಮ ಗೋಶಾಲೆಗಳನ್ನು ನೀವೆಲ್ಲ ರಕ್ಷಿಸುವ ಕೆಲಸವು ಮಾಡಬೇಕು. ದೇವಸ್ಥಾನವನ್ನು ತೆರವು ಮಾಡಿದ್ದಾರೆ, ಅದನ್ನು ಸಹಿತ ಇಲ್ಲಿ ದೇವಸ್ಥಾನವನ್ನು ಮರಳಿ ಅದಕ್ಕೆ ಸ್ಥಾಪನೆ ಮಾಡುವಂತ ಕೆಲಸವನ್ನು ಕೊಡಬೇಕು ಅಂತ ಆಂಜನೇಯ ದೇವಸ್ಥಾನ ತೆರವು ಮಾಡಿದ್ದಾರೆ. ಗೋಗಳನ್ನು ನಡೆಸಿದ್ದಾರೆ. ರಾಮದುರ್ಗ ತಾಲೂಕಿನ ತಹಶೀಲ್ದಾರ್ ಮುಖಾಂತರ ಹಿರೇಕೊಪ್ಪ KS ಗ್ರಾಮ ಇರತಕ್ಕಂತ ಗೋಶಾಲೆ ಅನಾಥಾಶ್ರಮವನ್ನು ತೆರವು ಮಾಡಿ ಆ ಗೋಗಳನ್ನು ಬಿಟ್ಟು ಓಡಿಸಿದ್ದಾರೆ. ಆದ್ರೂ 7-8 ಗೋಗಳನ್ನು ಅಲ್ಲಿ ಮರಣ ಒಪ್ಪಿ ಸಾವನ್ನಪ್ಪಿರ್ತಾವೆ, ಅದನ್ನು ರಕ್ಷಿಸಲು ಕೆಲಸವನ್ನು ಮಾಡಬೇಕು ಅಂತೇಳಿ ಸಚಿವರನ್ನು ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಅದಕ್ಕಾಗಿ ನಮ್ಮ ಈಗಿನ ಸಮಾಜ ಒಂದು ಯಾವ ರೀತಿ ಇರಬೇಕಪ್ಪ ಅಂದ್ರ ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಒಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ. ಇದು ಏನಪ್ಪ ಪುಣ್ಯಕೋಟಿ ಕಥೆ ಇದೆ. ಆದ್ರಕ್ಕೆ ನೀವು ಇದಕ್ಕೆ ಪ್ರತಿಬದ್ಧವಾಗಿ ಗೋಶಾಲೆ ರಕ್ಷಣೆ ಕೊಡ್ರಿ. ಗೋಶಾಲೆಗೆ ಇರ್ತಕ್ಕಂಥ ಅವಕ್ಕೆ ಮೇವಿಗಾಗಲಿ ಅವಕ್ಕೆ ಯಾವ ರೀತಿಯಾಗಿ ನಮ್ಮ ಬೇರೆ ರಾಷ್ಟ್ರವರು ಯಾವ ರೀತಿ ಅವಕ್ಕೆ ಗೋಶಾಲೆಗೆ ಫಂಡನ್ನು ಕೊಡ್ತಾರೋ ಆ ರೀತಿ ನಮ್ಮ ಕರ್ನಾಟಕಕ್ಕೆ ಗೋಶಾಲೆ ಇರ್ತಕ್ಕಂಥಕ್ಕೆ ಅನುಕೂಲ ಮಾಡಿಕೊಳ್ತೇಳಿ ಕೇಳ್ಕೊತ 2 ಮಾತುಗಳನ್ನ ಮುಗಿಸ್ತೇನೆ. ಈ ಗೋರಕ್ಷೆ ಕೇಂದ್ರ ಮಾಡಿದರೆ ಮತ್ತು ಆಕಳುಗಳು ಸಾಕಿದರೆ ಅವು ಜೋಪಾನ ಮಾಡಲಿಕ್ಕೆ ಯಾರೂ ಬರ್ತಾ ಇಲ್ಲ, ಆಳುಗಳೇ ಸಿಗ್ತಾ ಇಲ್ಲ. ಇದು ನಮ್ಮ ದೇಶದಲ್ಲಿ ಬಹಳಷ್ಟು ಇವತ್ತು ಸಮಸ್ಯೆ ಆಗಿದೆ. ಇದಕ್ಕೆ ಕಾರಣ ಏನಂದ್ರೆ ಆಕಳುಗಳನ್ನು ಸಾಕುವವರು, ಸಲುವವರು ಮತ್ತು ಕೃಷಿ ವಲಯವನ್ನು ಮಾಡುವವರಿಗೆ ಒಂದು ಮೌಲ್ಯಯುತವಾದ ಪಗಾರ, ಅವರಿಗೆ ಇರ್ತಕ್ಕಂಥ ಗೌರವಧನ, ವರ್ಷಕ್ಕೆ ಇಂತಿಷ್ಟು ಪ್ರೋತ್ಸಾಹನ ಸಿಕ್ಕರೆ ಅವ್ರು ಮಾಡ್ತಾರೆ. ಈಗ ಅದಕ್ಕೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಇರೋದ್ರಿಂದ ಇವತ್ತು ಕೃಷಿ ವಲಯನೂ ಯಾರು ಮಾಡ್ತಾ ಇಲ್ಲ, ಆಮೇಲೆ ಈ ಆಕಳುಗಳನ್ನು ಸಾಕ್ತಾ ಇಲ್ಲ. ಹೀಗಾಗಿ ಈ ಭೂಮಿ ಬರಡಾಗ್ತಾ ಇದೆ, ಈ ಸಂಪತ್ತು ನಾಶ ಆಗಿ ಹೋಗ್ತಾ ಇದೆ. ನಮ್ಮ ಹೆಮ್ಮೆಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿಯೊಂದು ಮನೆಗೆ ಒಂದು ಆಕಳ ಸಾಕುವಂಥ ವ್ಯವಸ್ಥೆ ಮಾಡಬೇಕು. ಆಕಳ ಸಾಕುವಂಥ ರೈತನಿಗೆ ವರ್ಷಕ್ಕಿಂತಿಷ್ಟು ಪ್ರೋತ್ಸಾಹನ ಕೊಡಬೇಕು. ಅದರಂತೆ ಊರಿಗೆ ಒಂದಾದರೂ ಗೋರಕ್ಷೆ ಕೇಂದ್ರ ತೆಗಿಬೇಕು. ಊರಿಗೆ ಒಂದು ಗೋರಕ್ಷೆ ತೆಗೆಯೋದ್ರಿಂದ ಅಲ್ಲಿ ಒಂದು ಜಾನುವಾರು ಸಂಪತ್ತು ಹೆಚ್ಚಿಗೆ ಆಗ್ತದೆ. ಸಲ ಮನವಿ ಸಲ್ಲಿಸಿದ್ದೀವಿ. ಅಪ್ಪಾಜಿ ಅವ್ರ ಮುಖಾಂತರನೂ ಕೂಡ ನಾವು ವಿನಂತಿ ಮಾಡ್ಕೋತೀವಿ. ನೀವು ಪ್ರತಿ ಜಿಲ್ಲೆ ಸರ್ಕಾರಕ್ಕೆ ಸಂಘಟನೆಯಿಂದ ಯಾಕೆ ಕೇಳಬಾರ್ದು? ಒಂದು ಗುಡಿ ಪೂಜೆ ಮಾಡಕ್ಕೆ 10,000 ಕೊಡಾಕತ್ತಾರ. ಹೌದ್ರಿ. ಒಂದು ಗೋ ರಕ್ಷಣಾ ಇಂಥವೆಲ್ಲ ಸಾಲಿ ಈಗಾಗಲೇ ಯಾಕೆ ಕೊಡಬಾರ್ದು? ನೀವು ಯಾಕೆ ಮಾಡಬಾರ್ದು? ಹಿಂದಿನ ಸರ್ಕಾರದಲ್ಲಿ ತಾಲೂಕಿಗೆ ಒಂದು ಗೋರಕ್ಷೆ ಕೇಂದ್ರ ಅಂತೇಳಿ ಅದು ಆದೇಶ ಮಾಡಿದರು. ಆದರೆ ಆದೇಶನೂ ಇವತ್ತು ಪೆಂಡಿಂಗ್ ಉಳಿದಿದೆ. ನಾವೇನು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದಾದರೂ ಗೋರಕ್ಷೆ ಕೇಂದ್ರ ಸರ್ಕಾರದಿಂದಲೇ ತೆರೀಬೇಕು. ಪ್ರತಿಯೊಂದು ಮನೆಗೆ ಒಂದು ಆಕಳ ಕನಿಷ್ಠ ಇರಬೇಕು. ಆ ಒಂದು ಆಕಳ ಸಾಕುವಂಥ ಒಬ್ಬ ರೈತನಿಗೆ ಕನಿಷ್ಠ ವರ್ಷಕ್ಕೆ 10,000 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು. ಮತ್ತು ಇಂಥ ಮಠ ಮಂದಿರ ಸ್ವಾಮೀಜಿಗಳವರು ಸಾಕುವಂಥವರಿಗೆ ವಿಶೇಷವಾದಂಥ ಒಂದು ಸಹಾಯಧನ, ಏನೇನು ಅವಶ್ಯಕತೆ ಇದೆ ಎಲ್ಲನೂ ಕೊಟ್ಟು ಮೇವು ಉತ್ಪಾದನಾ ಬೆಳೆ ಇವೆಲ್ಲ ಮಹಾರಾಷ್ಟ್ರದಾಗ ಆಕಳಿಗೆ 50 ರೂಪಾಯಿ ಕೊಡಾಕತ್ತಾರ. ಈ ರಾಜ್ಯದಾಗ ಯಾಕೆ ಕೊಡೋರು? ನೀವೇನು ಮಾಡಾಕತ್ತೀರಿ? ಅದಕ್ಕೆ ಎಲ್ಲ ನಮ್ಮ ರೈತ ಮುಖಂಡರು ಮತ್ತು ರೈತ ನಾಯಕರು, ಈ ಮಾಧ್ಯಮದವ್ರ ಮುಖಾಂತರ ನಮ್ಮದು ಕರ್ನಾಟಕ ಸರ್ಕಾರಕ್ಕೆ ಒಂದು ಆಗ್ರಹ ಇದೆ. ಮುಂಬರುವ ದಿನಗಳಲ್ಲಿ ಮಹಾರಾಷ್ಟ್ರದ ಅಷ್ಟೇ ಅಲ್ಲದೆ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿಯೂ ಕೂಡ ಬಹಳಷ್ಟು ಆಕಳುಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಪ್ರತಿಯೊಂದು ಆಕಳಿಗೆ ಇಂತಿಷ್ಟು ಅಂಥೇಳಿ ಗೌರವಧನ, ಸಹಾಯಧನ ರೈತರಿಗೆ ಸಿಗಬೇಕು. ಮಠ ಮಂದಿರಗಳಿಗೂ ಇನ್ನೂ ಹೆಚ್ಚಿನ ಸವಲತ್ತುಗಳು ಕೊಡಬೇಕಂತ ಹೇಳಿ ಸಚಿವರಿಗೆ ಏನಂತ ಮನವಿ ಕೊಟ್ಟಿರಿ ನೀವು? ನಾವು ಪ್ರತಿ ತಾಲೂಕಿಗೆ ಒಂದು ಗೋರಕ್ಷೆ ಕೇಂದ್ರ ಹಿಂದಿನ ಸರ್ಕಾರ ಮಾಡಿತ್ತು. ಆದರೆ ಹಿಂದಿನ ಸರ್ಕಾರದ ಪೆಂಡಿಂಗ್ ಇಟ್ಟಿದೆ. ಮುಂಬರುವ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದಾದರೂ ಗೋರಕ್ಷೆ ಕೇಂದ್ರ ತೆಗಿಬೇಕಂತಕ್ಕಂಥದ್ದು ನಮ್ಮ ಸಂಬಂಧ. ಬ್ಯೂರೋ ರಿಪೋರ್ಟ್ ಮಹೇಶ್ SI, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.